ನಮಸ್ತೆ ಕರ್ನಾಟಕ. ನಾನಿವತ್ತು ಮೀಶೋದಲ್ಲಿ ಗ್ರೋ ಬ್ಯಾಗ್ನ ಆರ್ಡರ್ ಮಾಡಿದ್ದೆ. ಫಸ್ಟ್ ಗ್ರೋ ಬ್ಯಾಗ್ ಹೇಗಿದೆ ಅಂತ ಚೆಕ್ ಮಾಡೋಣ, ಆಮೇಲೆ ಅದ್ರ ಯೂಸಸ್ ಏನು ಅಂತ ನಾನು ನಿಮಗೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ₹345ಗೆ 10 ಗ್ರೋ ಬ್ಯಾಗ್ ಬಂದಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಆರ್ಡರ್ ಮಾಡಿದಾಗ ಒಂದು ಗ್ರೋ ಬ್ಯಾಗ್ಗೆ ₹75 ಇತ್ತು, ಬಟ್ ಇವತ್ತು ನಾನು ಆರ್ಡರ್ ಮಾಡಿದ್ದಕ್ಕೆ ನನಗೆ 10 ಸಿಕ್ಕಿದೆ. ಫಸ್ಟ್ ಡ್ಯಾಮೇಜ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿ. ಗ್ರೋ ಬ್ಯಾಗ್ ಇದೆ, ಡ್ಯಾಮೇಜ್ ಯಾವುದೂ ಇಲ್ಲ. ಆ್ಯಕ್ಚುಲಿ ನಾನು ಮೀಶೋದಲ್ಲಿ ಒಂದ್ಸಲ ಡ್ರೆಸ್ ಆರ್ಡರ್ ಮಾಡಿದೆ. ಅವ್ರು ನನಗೆ ಡ್ರೆಸ್ ಬದಲು ಬರೀ ಕಸನ ತುಂಬಿಸಿ ಕಳಿಸಿದ್ರು. ಸೊ ಹಾಗಾಗಿ ನನಗೆ ಮೀಶೋದ ಮೇಲೆ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಇದು ಗ್ರೋ ಬ್ಯಾಗಲ್ಲಿ ಹೇಗೆ ಗಿಡನ ನೆಡೋದು ಅಂತ ಮೊದಲು ಅಡಿಕೆ ಸಿಪ್ಪೆನ ಹಾಕೋಬೇಕು. ಅದಾದಮೇಲೆ ಮಣ್ಣು ಹಾಕೋಬೇಕು. ಮಣ್ಣು ಹಾಕಿದ್ಮೇಲೆ ಗಿಡನ ನೆಡುವಂಥದ್ದು. ಅದಾದಮೇಲೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕೋಬೇಕು. ಯಾವುದೇ ಥರದ ಹೂಗಳನ್ನ ಈ ಗ್ರೋ ಬ್ಯಾಗಲ್ಲಿ ನೆಡ್ಬೋದು. ಏನಾದರೂ ನಾವು ಅಂಗಳದಲ್ಲಿ ನೆಟ್ಟಿದ್ರೆ ಯಾವುದಾದ್ರೂ ಕಾರಣಕ್ಕೆ ನಾವು ಅದನ್ನ ತೆಗಿಬೇಕು ಅಂತ ಸಿಚುವೇಶನ್ ಬಂದರೆ ನಾವು ಆ ಗಿಡಗಳನ್ನ ಕಟ್ ಮಾಡಿ ಬಿಸಾಕಬೇಕಾಗತ್ತೆ. ಆದರೆ ಗ್ರೋ ಬ್ಯಾಗಲ್ಲಿ ನೆಟ್ಟರೆ ಆ ಬ್ಯಾಗ್ನ ತೊಗೊಂಡೋಗಿ ಬೇರೆ ಒಂದು ಸ್ಥಳದಲ್ಲಿ ಇಡ್ಬೋದು. ಸೊ ಅದೊಂದು ಯೂಸ್ ಇದೆ ಇದರಿಂದ. ಬೇಕಿದ್ರೆ ನೀವು ಟ್ರೈ ಮಾಡಿ, ನಿಮಗೂ ಇದು ಯೂಸ್ ಆಗ್ಬೋದು. ಮೀಶೋದಲ್ಲಿ 10ಗೆ 354 ಏನೋ ಇದೆ. ಅದರ ಫುಲ್ ಡೀಟೇಲ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಷಯದ ಮೂಲಕ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.